ನಮಸ್ಕಾರ. ನಾನು ಈ ಒಂದು ದಿನಗಳಲ್ಲಿ ನಿಮಗೆ ಮ್ಯಾನಿಫೆಸ್ಟೇಷನ್ ಸೀರೀಸ್ನ ತರ್ತಾ ಇದ್ದೀನಿ. ಮ್ಯಾನಿಫೆಸ್ಟೇಷನ್ದು ದಿನ ಒಂದೊಂದು ವಿಡಿಯೋನ ನಿಮಗೆ ಹಾಕ್ತಾ ಬರ್ತೀನಿ. ನಿಮ್ಮ ಎಲ್ಲ ಒಂದು ಕನಸುಗಳಾಗಿರ್ಬೋದು, ನಿಮ್ಮ ಎಲ್ಲ ಒಂದು ಅಫರ್ಮೇಷನ್ ಆಗಿರ್ಬೋದು, ಅದೆಲ್ಲ ಸಕ್ಸಸ್ ಆಗಲಿ ಅಂತ ನಾನು ಈ ಒಂದು ಸೀರೀಸ್ನ ಮಾಡ್ತಾ ಬರ್ತಾ ಇದ್ದೀನಿ. ಪ್ರತಿದಿನವೂ ಕೂಡ ನಿಮಗೆ ಮ್ಯಾನಿಫೆಸ್ಟೇಷನ್ದು ಒಂದೊಂದು ವಿಡಿಯೋ ಹಾಕ್ತಾ ಬರ್ತಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಮ್ಯಾನಿಫೆಸ್ಟೇಷನ್ ಅಂದರೆ ನಿಮಗೆಲ್ಲ ಒಬ್ಬೊಬ್ರಿಗೆ ಗೊತ್ತಿರುತ್ತೆ, ಒಬ್ಬೊಬ್ರಿಗೆ ಗೊತ್ತಿರಲ್ಲ. ಯಾವ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ 5x55 ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳ್ತಾ ಇದ್ದೀನಿ. 5x55 ಮ್ಯಾನಿಫೆಸ್ಟೇಷನ್ ಮಾಡೋದು ಹೇಗೆ ಅಂತ ಅಂದರೆ, ಈ ಒಂದು ಮ್ಯಾನಿಫೆಸ್ಟೇಷನ್ನು 5 ದಿನ ಮಾತ್ರ ಮಾಡಬೇಕಾಗುತ್ತೆ. ಪ್ರತಿದಿನ 55 ಸಾರಿ ಬರಿಬೇಕಾಗುತ್ತೆ. ಏನು ಬರಿಬೇಕು? ನಿಮ್ಮ ಅಫರ್ಮೇಷನ್. ನಿಮ್ಗೇನು ಇಷ್ಟ? ಮನೆ ತಗೊಬೇಕಾ? ದುಡ್ಡು ಬೇಕಾ? ಏನು ಬೇಕು ನಿಮಗೆ? ಅದನ್ನು 55 ಸಾರಿ ಪ್ರತಿದಿನ ಬರಿಬೇಕು. 5 ದಿನ ಬರಿಬೇಕು. 5 ದಿನ ಬರೆದಲ್ಲಿ ಆ ಒಂದು ಅಫರ್ಮೇಷನ್ ಮ್ಯಾನಿಫೆಸ್ಟೇಷನ್ ಆಗುತ್ತೆ. 100 ಅಲ್ಲ 200% ಆಗುತ್ತೆ. ಯಾವ ಥರ ಮಾಡೋದು ಇದನ್ನು ಅಂತ ಅಂದರೆ, ಪ್ರತಿದಿನ ಬೆಳಗ್ಗೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಯಾಕೆ ಅಂದರೆ ನಮ್ಮ ಮೈಂಡು ಫ್ರೀಯಾಗಿರುತ್ತೆ. ನಮ್ಮ ಅಫರ್ಮೇಷನ್ನು ಏನಿರುತ್ತೆ ಅದನ್ನು ಬರೆಯೋದ್ರಿಂದ, ಹೇಳ್ಕೊತ ಬರೆಯೋದ್ರಿಂದ ಅದು ಬೇಗ ಯೂನಿವರ್ಸಲ್ಗೆ ಕನೆಕ್ಟ್ ಆಗುತ್ತೆ. ನಿಮಗೆ ಬೆಳಗ್ಗೆ ಹೊತ್ತು ಟೈಮ್ ಇಲ್ವಾ? ಆ ದಿನಗಳಲ್ಲಿ ಯಾವಾಗ ಬೇಕಾದರೂ ನೀವು ಮಾಡ್ಬೋದು. ಬೆಳಗ್ಗೆಯಿಂದ ಸಂಜೆ ನೈಟ್ವರೆಗೂ ಯಾವುದಾದ್ರೂ ಒಂದು ಟೈಮಿಂಗ್ಸಲ್ಲಿ ನೀವು ಈ ಒಂದು ಅಫರ್ಮೇಷನ್ನ ಮಾಡ್ಬೋದು. ಏನು ಅಫರ್ಮೇಷನ್ ಮಾಡ್ತೀರಾ ಅಂತ ಅಂದರೆ, ಅದಕ್ಕೆ ಕ್ಲಾರಿಟಿ ಇರಬೇಕು. ಪಾಸಿಟಿವ್ ಆಗಿ ಅದನ್ನು ನಾವು ಬರಿಬೇಕಾಗುತ್ತೆ. ಇವಾಗ ಎಕ್ಸಾಂಪಲ್, ಪ್ರತಿ ತಿಂಗಳು ನನ್ನ ಅಕೌಂಟಿಗೆ 5 ಲಕ್ಷ ಹಣ ಜಮೆ ಆಗುತ್ತಿರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಥ್ಯಾಂಕ್ ಯು ಯೂನಿವರ್ಸ್. ನಿಮ್ಗೇನು ಬೇಕೋ ಅದನ್ನು ಕೇಳ್ಕೊಳ್ಳಿ. ನೀವೇನು ಬೇಕಾದರೂ ಕೇಳಿದ್ರು ಕೂಡ ಯೂನಿವರ್ಸಲ್ ಕೊಡುತ್ತೆ. ನಾನು ಹೇಳ್ತಾ ಬರ್ತಾ ಇದ್ದೀನಿ, ಯೂನಿವರ್ಸಲ್ಗೆ ನಾವು ಕೇಳಿದ್ರೆ ನಮ್ಗೆ 10ರಷ್ಟು ಯೂನಿವರ್ಸಲ್ ಕೊಡುತ್ತೆ. ಅದೇ ಕೆಟ್ಟದನ್ನು ಕೇಳಿದ್ರೆ 10ರಷ್ಟು ಕೆಟ್ಟದನ್ನು ಕೊಡುತ್ತೆ. ಹಾಗಾಗಿ ನಾವು ಕೆಟ್ಟದ್ದು ಕೇಳೋದು ಬೇಡ, ಕೆಟ್ಟದ್ದು ಬರೆಯೋದು ಬೇಡ. ನಮ್ಗೇನು ಬೇಕು? ಒಳ್ಳೆ ರೀತಿಯಲ್ಲಿ ಬೇಕು. ನಮಗೆ ಹಣ ಬೇಕು, ಮನೆ ಬೇಕು, ಒಳ್ಳೆ ಜೀವನ ಬೇಕು, ಒಳ್ಳೆ ಮಕ್ಕಳು ಬೇಕು. ಇನ್ನು ಎಷ್ಟೆಷ್ಟೆಲ್ಲ ಆಸೆಗಳಿರ್ತವೆ ನಮಗೆ. ಪ್ರತಿ ಒಂದೊಂದು ಸಾರಿಗೂ ಒಂದೊಂದು ಅಫರ್ಮೇಷನ್ ಇಟ್ಕೊಳ್ತಾ ಬರಿತಾ ಹೋಗಿ. ಈ ಒಂದು ಅಫರ್ಮೇಷನ್ ಬರಿಬೇಕಾದ್ರೆ ಫಸ್ಟು ನಾನು ಏನು ಬರಿಬೇಕು ಅಂತ ಥಿಂಕ್ ಮಾಡಿ, ಯೋಚನೆ ಮಾಡಾದ್ಮೇಲೆ 5 ನಿಮಿಷಗಳ ಕಾಲ ಕಣ್ಮುಚ್ಚಿ ಉಸಿರು ಒಳಗೆ ತಗೊಂಡು ಉಸಿರನ್ನ ಆಚೆ ಬಿಡಿ. ಸಮಾಧಾನ ರೀತಿಯಲ್ಲಿ ಕೂತ್ಕೊಳ್ಳಿ. ಒಂದು ಬುಕ್ನ ಅದಕ್ಕೆ ಅಂತಾನೆ ಇಟ್ಬಿಡಿ. 55 ಸಾರಿ ಬರಿಬೇಕಾದ್ರೆ ನೀವು ಎಲ್ಲೂ ಎದ್ದೋಗ ಹಾಗಿಲ್ಲ, ಫೋನ್ ಬಂದರೆ ಅಟೆಂಡ್ ಮಾಡಂಗಿಲ್ಲ, ಯಾರ ಜೊತೆನೂ ಮಾತಾಡೋ ಹಾಗಿಲ್ಲ. ನೀವು ಬರೆಯೋವರೆಗೂ ಎದ್ದು ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡ್ಬಂದು ಮತ್ತೆ ಕೂತ್ಕೊಂಡು ಬರೆಯೋ ಹಾಗಿಲ್ಲ. ಅದು ಕಂಪ್ಲೀಟ್ ಆಗೋವರೆಗೂ ನೀವು ಬರಿಬೇಕಾಗುತ್ತೆ. ಅದಕ್ಕೆ ಹೇಳೋದು, ನಿಮ್ಮ ಒಂದು ಅಫರ್ಮೇಷನ್ನು ದೊಡ್ಡದಾಗಿದ್ದರೆ 55 ಸರಿ ಬರೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ, ಕೈ ನೋವು ಬರುತ್ತೆ. ಅದನ್ನು ಫಸ್ಟು ಯೋಚನೆ ಮಾಡಿ. ಸಿಂಪಲ್ ಆಗಿ ಅಫರ್ಮೇಷನ್ ಮಾಡ್ಕೊತಾ ಬನ್ನಿರಿ. ಸ್ಟಾರ್ಟಿಂಗ್ ನಿಮ್ಗೇನು ಬೇಕು ಸಿಂಪಲ್ ಆಗಿ. ಇಲ್ಲ ನನಗೆ ಕೈ ನೋವು ಬಂದರೂ ಬರಲಿ, 1.5 ಅವರ್ ಆದರೂ ಆಗಲಿ, ನಾನು ಬರಿತೀನಿ ಅಂದರೆ ಬರೀರಿ. ಕೈ ನೋವು ಅಂತೂ ಬಂದೇ ಬರುತ್ತೆ. 55 ಸತಿ ಸುಮ್ಮನೆ ಅಲ್ಲ, ದೊಡ್ಡ
ನಾವು ಅಫರ್ಮೇಷನ್ ಮಾಡೋದು. ಹಾಗಾಗಿ ಚಿಕ್ಕ ಚಿಕ್ಕದು ಫಸ್ಟು ಮಾಡ್ತಾ ಬನ್ರಿ. ಐ ಆಮ್ ರಿಚ್, ಥ್ಯಾಂಕ್ ಯು ಯೂನಿವರ್ಸ್. ಐ ಆಮ್ ಹೆಲ್ದಿ, ಥ್ಯಾಂಕ್ ಯು ಯೂನಿವರ್ಸ್. ಅಷ್ಟಷ್ಟು ಸಿಂಪಲ್ ಆಗಿ ಬರಿತಾ ಬನ್ನಿ. ನಿಮ್ಗೆ ಎಷ್ಟು ದುಡ್ಡು ಬೇಕು ಅಷ್ಟು ದುಡ್ಡು ನನಗೆ ಸಿಕ್ಕಿದೆ ಅನ್ನುವ ರೀತಿಯಲ್ಲಿ ಬರಿಬೇಕಾಗುತ್ತೆ. ಥ್ಯಾಂಕ್ ಯು ಯೂನಿವರ್ಸ್, ನನಗೆ ಕೋಟಿ ದುಡ್ಡನ್ನು ಕೊಟ್ಟಿರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ನೀವು ಹೇಳ್ದಂಗೂ ಆಗುತ್ತೆ, ಬರ್ದಂಗೂ ಆಗುತ್ತೆ 55 ಸರಿ. ಈ ಒಂದು ಮೆಥಡ್ನ 55 ಸರಿ 5 ದಿನ ಬರೀರಿ. ಬರೆದ ನಂತರ ಮತ್ತೆ ಮುಂದಕ್ಕೆ ಇನ್ನೊಂದು ಇಟ್ಕೊಬೇಡಿ, 1 ವಾರ ಗ್ಯಾಪ್ ಕೊಡಿ. ಗ್ಯಾಪ್ ಕೊಟ್ಟಾದ್ಮೇಲೆ ಮೇಡಮ್ ನಾನು ಬರ್ದೆ, ನನಗೇನು ರಿಸಲ್ಟ್ ಸಿಗಲಿಲ್ಲ, ನೀವು ಹೇಳಿದ್ದೆಲ್ಲ ಮಾಡಿದೆ. ಒಂದು ಹೋಟೆಲ್ಗೆ ಹೋಗ್ತೀರಾ, ನಿಮಗೆ ಅದೇ ಹೋಟೆಲ್ಗೆ ಹೋಗಬೇಕು, ಅಲ್ಲಿ ಮಸಾಲೆ ದೋಸೆನೇ ತಿನ್ನಬೇಕು. ಆ ಹೋಟೆಲಲ್ಲಿ ತುಂಬಾ ರಶ್ ಇರುತ್ತೆ, ಅಲ್ಲಿ ಟೋಕನ್ ತೊಗೊಬೇಕಾಗಿರುತ್ತೆ. ನೀವೇನು ಮಾಡ್ತೀರಾ, ಟೋಕನ್ ತೊಗೊತೀರಾ. ಅವ್ರು ಹೇಳ್ತಾರೆ ಸರ್ ನೀವು ಒಂದು 20 to 30 ಮಿನಿಟ್ಸ್ ವೆಯ್ಟ್ ಮಾಡಬೇಕಾಗುತ್ತೆ, ತುಂಬ ರಶ್ ಇದೆ ಅಂತ ಹೇಳ್ತೀರಾ, ದುಡ್ಡನ್ನು ಕೊಟ್ಬಿಡ್ತೀರಾ. ನೀವೇನು ಮಾಡಬೇಕಾಗುತ್ತೆ, ಅಷ್ಟು ಟೈಮ್ನ ನೀವು ಕಾಯಲೇಬೇಕಾಗುತ್ತೆ. ದುಡ್ಡು ಕೊಟ್ಬಿಟ್ಟಿದ್ದೀರಾ, ವಾಪಸ್ ಬರೋಕ್ಕಾಗಲ್ಲ. ನಿಮ್ಗಿಷ್ಟ ಮಸಾಲೆ ದೋಸೆ, ನೀವು ತಿನ್ನಲೇಬೇಕು. ಆವಾಗ ನಾವು ಎದ್ದು ಬರ್ತೀವಾ? ಖಂಡಿತ ಎದ್ದು ಬರಲ್ಲ. ಯಾಕೆ ಅಂತ ಅಂದರೆ ಅಲ್ಲಿ ನಾವು ದುಡ್ಡು ಕೊಟ್ಟಿದ್ದೀವಿ, ನಮ್ಗೆ ಒಳ್ಳೇದು ಸಿಗಬೇಕು ಅಂದರೆ ನಾವು ಅರ್ಧ ಗಂಟೆ ಕಾಯಲೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ ಅಲ್ವಾ? ಅದೇ ರೀತಿ ಅಫರ್ಮೇಷನ್ನ ಬರೆದು ಇಟ್ಬಿಡಿ. ಅದ್ರ ಪಾಡ್ಗೆ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಖಂಡಿತ 100-200% ಆಗುತ್ತೆ. ನೀವೇನು ಯೋಚನೆ ಮಾಡಬೇಡಿ. 5 to 55 5 ದಿನ 55 ಸಾರಿ ನಮ್ಮ ಜೀವನದಲ್ಲಿ ಒಂದೇ ಒಂದು ಅಫರ್ಮೇಷನ್ ಮಾತ್ರ ಬರಿಬೇಕಾಗುತ್ತೆ. ಅದು ಆಗಿದೆ ಅನ್ನುವ ರೀತಿಯಲ್ಲಿ ಬರೆದು ಇಟ್ಬಿಡಿ. ಬರೆದಿಟ್ಟು 1 ವಾರ ಗ್ಯಾಪ್ ಕೊಡಿ. ನಂತರದಲ್ಲಿ ಬೇರೆ ಅಫರ್ಮೇಷನ್ ಮಾಡ್ತಾ ಹೋಗಿ. ನಾನು ಈ ಒಂದು ಅಫರ್ಮೇಷನ್ನು 5 ವರ್ಷದಿಂದ ಮಾಡಿ ಇವತ್ತು ಅದರಿಂದ ಒಳ್ಳೆ ಉಪಯೋಗ ತಗೊತಾ ಇದ್ದೀನಿ. ಹಾಗಾಗಿ ಜೀವನದಲ್ಲಿ ಕಾಯಲೇಬೇಕಾಗುತ್ತೆ. ಏನೇ ಸಿಗಬೇಕು ಅಂದರೆ ತಕ್ಷಣಕ್ಕೆ ಸಿಗಲ್ಲ. ಆದರೆ ನಾವು ಯಾವಾಗ ಯೂನಿವರ್ಸಲ್ಲಿ ಕನೆಕ್ಟ್ ಆಗಿಬಿಡ್ತೀವಿ, ಆವಾಗ ಯೂನಿವರ್ಸಲ್ಲು ನಮಗೆ ಎಷ್ಟು ಬೇಕಷ್ಟು ಕೊಡ್ತಾನೆ ಹೋಗುತ್ತೆ. ಹಾಗಾಗಿ ಈ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ. 5 to 55 ಮ್ಯಾನಿಫೆಸ್ಟೇಷನ್ ತುಂಬ ಮಿರಾಕಲ್ ಆದ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ಬೋದು. ಬರ್ತಿ ನೀವು ಇಟ್ಕೊಳ್ಳೋದ್ರಿಂದ ಅದು ಅತಿ ಬೇಗ ನಂಬಿಕೆ ಅನ್ನೋದು ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಬರಿಬೇಕಾದ್ರೆ ಪಾಸಿಟಿವ್ ಆಗಿ ಬರಿಬೇಕಾಗುತ್ತೆ. ಇದೆಲ್ಲ ಮಾಡೋದ್ರಿಂದ ನಿಮಗೆ ಈ ಒಂದು ರಿಸಲ್ಟ್ ಸಿಗುತ್ತೆ. ನಾಳೆಯ ವಿಡಿಯೋದಲ್ಲಿ ಮತ್ತೊಂದು ಅಫರ್ಮೇಷನ್ ಜೊತೆ ನಾನು ಬರ್ತೀನಿ. ಥ್ಯಾಂಕ್ ಯು.